ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಆಮ್ ಜೋಶಿ. ಯದ್ಭಾವಂ ತದ್ಭವತಿ. ನಾವು ಏನನ್ನ ಅನ್ಕೋತೀವೋ ಅದೇ ಆಗುತ್ತದೆ. ನಾವು ಏನು ಇದ್ದೀವಿ ಅಂತ ಅನ್ಕೋತೀವೋ ನಾವು ಅದೇ ಆಗಿರುತ್ತೇವೆ. ಇದನ್ನು ಎರಡು ಥರದಲ್ಲಿ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಒಬ್ಬ ಶ್ರೀಮಂತ ಮತ್ತು ಒಬ್ಬ ಬಡವ, ಆ ಇಬ್ಬರ ನಡವಳಿಕೆಯನ್ನು ನೋಡಿ, ಅವರ ಚಲನವಲನವನ್ನು ನೋಡಿ, ಅವರ ಮಾತಿನ ಧಾಟಿಯನ್ನು ನೋಡಿ, ಅವರ ಅಪ್ರೋಚ್ ಟುವರ್ಡ್ಸ್ ದ ಲೈಫನ್ನು ನೋಡಿ, ಅವಾಗ ಬದುಕಿನಲ್ಲಿ ಯಾಕೆ ಈತ ಹೀಗೆ ಇದ್ದಾನೆ, ಯಾಕೆ ಈತ ಹೀಗಾದ ಅಂತ ಗೊತ್ತಾಗುತ್ತೆ. ಬಡತನ ಅನ್ನೋದು ಶಾಪ ಅಲ್ಲ, ಯಾವತ್ತೂ ನಾವು ಹಾಗೆ ಅನ್ಕೊಳ್ಳಬಾರ್ದು. ಅದು ನಮಗಿರುವ ಸ್ಥಿತಿಗತಿ. ಆದರೆ ನಿಸರ್ಗ ಹೇಗೆ ಬದಲಾಗುತ್ತದೆಯೋ ಅದೇ ರೀತಿ ಮನುಷ್ಯನ ಜೀವನವೂ ಬದಲಾಗ್ತಾ ಇರಬೇಕು, ಅದು ಉನ್ನತಿಯತ್ತ ಸಾಗ್ತಾ ಇರಬೇಕು ಅನ್ನೋದು ನನ್ನ ಮೂಲ ಆಶಯ. ಮತ್ತು ಅದಕ್ಕಾಗಿ ಈ ವಿಡಿಯೋ. ಒಂದು ಸೂಟ್ ಕೇಸ್ ತಗೋತೀವಿ, ಆ ಸೂಟ್ ಕೇಸ್ ಮೇಲಿನ ಕವರನ್ನೇ ಹರಿದಿರೋದಿಲ್ಲ, ಎಲ್ಲಿ ಕೊಳೆ ಆಗಿಬಿಡುತ್ತೋ ಅಂತ. ಅದೇ ಒಬ್ಬ ಶ್ರೀಮಂತನನ್ನ ನೋಡಿ, ಆತ ಸೂಟ್ ಕೇಸ್ ತಗೊಂಡ ತಕ್ಷಣ ಫಸ್ಟ್ ಕವರ್ ತೆಗೆದು ಬಿಸಾಕ್ತಾನೆ. ಯಾಕೆಂದ್ರೆ ಸೂಟ್ ಕೇಸ್ ಇರೋದು ಬಳಸಲಿಕ್ಕೆ, ಒಂದು ವೇಳೆ ಅದು ಹಾಳಾದರೆ ತೆಗೆದುಕೊಳ್ಳಬಲ್ಲೆ ಅನ್ನುವಂಥ ನಂಬಿಕೆ, ಅಚಲವಾದಂಥ ವಿಶ್ವಾಸ. ಒಂದು ಕಾರ್ ಕೊಂಡ್ಕೋತೀವಿ, ಇವತ್ತು ಕಾರ್ ಕೊಂಡ್ಕೊಳ್ಳಾರದವರೇ ಇಲ್ಲ ಅಂತ ಹೇಳ್ಬೋದು. ಆ ಮಟ್ಟಿಗೆ ಇವತ್ತಿನ ಮಧ್ಯಮ ವರ್ಗೀಯರು ಪ್ರತಿಯೊಬ್ಬರು ಕೂಡ ಕಾರಿಗೆ, ಅದು ಈಗ ಹೇಗಾಗಿದೆ ಅಂದ್ರೆ ಲಕ್ಸುರಿ ಅಲ್ಲ, ಅದು ನೆಸೆಸಿಟಿ ಅನ್ನುವ ಹಾಗಾಗಿದೆ. ಯಾಕೆಂದ್ರೆ ಈಗಿರುವಂಥ ಬ್ಯಾಂಕಿನಲ್ಲಿರುವಂಥ ಫೈನಾನ್ಸ್ ಫೆಸಿಲಿಟೀಸು, ಸಾಲ ಕೊಡುವ ವ್ಯವಸ್ಥೆ, EMI ನ ಸೌಲಭ್ಯ, ಇದೆಲ್ಲವೂ ಪ್ರತಿಯೊಬ್ಬರು ಮನೆಯಲ್ಲಿ ಎರಡಕ್ಕಿಂತ ಹೆಚ್ಚು ಜನ ಇದ್ದಾಗ ಬೈಕ್ನಲ್ಲಿ, ಟೂ ವೀಲರ್ನಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡ್ಕೊಳ್ತಾ ಇರುವಂಥ ವ್ಯವಸ್ಥೆ ಅದು ಇರಲಿ. ನಮ್ಮ ಕಾರ್ ತಗೋತೀವಲ್ಲ, ಆ ಕಾರಿನ ಸೀಟ್ ಕವರ್ ಇದೆಯಲ್ಲ, ಆ ಸೀಟ್ ಕವರ್ನ ತಿಂಗಳುಗಟ್ಟಲೆ ತೆಗೆಯಲ್ಲ, ತಿಂಗಳುಗಟ್ಟಲೆ ಕಾಪಾಡಿಕೊಳ್ಳುವ ಹುಚ್ಚು, ಎಲ್ಲಿ ಹಾಳಾಗ್ಬಿಡುತ್ತೋ ಅನ್ನುವಂಥ ಆತಂಕ. ಶ್ರೀಮಂತ ಕಾರ್ ಕೊಂಡ್ಕೋತಾನೆ, ಫಸ್ಟ್ ಮಾಡುವ ಕೆಲಸವನ್ನು ಅದರ ಮೇಲಿರುವಂಥ ಎಲ್ಲ ಕವರ್ಗಳನ್ನು ತೆಗೆದು ಬಿಸಾಕಿ ತದನಂತರ ತನ್ನ ಚಾಲನೆಯನ್ನು ಪ್ರಾರಂಭ ಮಾಡ್ತಾನೆ. ಮನೆಯಲ್ಲಿ ಸೋಫಾ ತರ್ತೀವಿ, ಸೋಫಾ ಮೇಲೆ ರ್ಯಾಪ್ ಮಾಡಿರ್ತಾರೆ ಪ್ಲಾಸ್ಟಿಕ್ ಕವರ್ನ, ನಾವು ಅದನ್ನ ಹಾಗೇ ಇಟ್ಟಿರ್ತೀವಿ. ಯಾಕಂದ್ರೆ ಅದು ಹೊಸದು ಹಾಗೇ ಇರಬೇಕಂದ್ರೆ ಹಾಳಾಗಬಾರ್ದು. ಅದೇ ಶ್ರೀಮಂತನ ಮನೆಯಲ್ಲಿ ಸೋಫಾ ಇರುತ್ತೆ, ಬಂದ ತಕ್ಷಣ ಅದರ ರ್ಯಾಪರ್ ತೆಗೆದಿರ್ತಾರೆ. ಯಾಕೆಂದ್ರೆ ಸೋಫಾ ಮೇಲೆ ಜನ ಕೂತ್ಕೊಳ್ಳಿ, ಪ್ಲಾಸ್ಟಿಕ್ ಕವರ್ ಮೇಲೆ ಅಲ್ಲ. ತಗೊಳ್ಳೋದೇ ಅಪರೂಪಕ್ಕೆ ಒಂದ್ಸಲ. 25 ವರ್ಷದಿಂದ ತಗೊಂಡಂಥ ಸೋಫಾ ಈಗಲೂ ಅದಕ್ಕೆ ಬಂದು ಇವತ್ತಿಗೂ ಅದನ್ನು ರಿಪೇರಿ ಮಾಡಿಸ್ತೀವಿ, ಅದಕ್ಕೊಂದು ಸ್ಟಿಕ್ಕರ್ ಹಚ್ತೀವಿ, ಅದಕ್ಕೊಂದು ದಾರ ಹಚ್ತೀವಿ, ಒಬ್ಬನ ಕರ್ಕೊಂಬಂದು ಹೊಲಿಸ್ತೀವಿ, ಅದನ್ನು ಮ್ಯಾನೇಜ್ ಮಾಡುವ ಪ್ರಯತ್ನ ಮಾಡಿ. ಶ್ರೀಮಂತನಿಗೂ ಬಡವನಿಗೂ ಮಧ್ಯಮ ವರ್ಗೀಯನಿಗೂ ಇರುವಂಥ ವ್ಯತ್ಯಾಸ ಇದು. ಹಾಗಾದ್ರೆ ನಾನು ಏನನ್ನು ಹೇಳಲಿಕ್ಕೆ ಹೊರಟಿದ್ದೇನೆ? ನಾನು ಹೇಳಲಿಕ್ಕೆ ಹೊರಟಿದ್ದೇನೆಂದರೆ, ದುಡ್ಡು ಎನ್ನುವುದು ಜೇಬಿನಲ್ಲಿಲ್ಲ, ದುಡ್ಡು ಎನ್ನುವುದು ತಲೆಯಲ್ಲಿದೆ. ಶ್ರೀಮಂತಿಕೆ ಎನ್ನುವುದು ಜೇಬಿನಲ್ಲಿಲ್ಲ, ಶ್ರೀಮಂತಿಕೆ ಎನ್ನುವುದು ತಲೆಯಲ್ಲಿದೆ. ನೀವು ಶ್ರೀಮಂತ ಅಂದುಕೊಂಡ ತಕ್ಷಣ ನಿಮ್ಮ ನಡವಳಿಕೆ ಬದಲಾಗು. ನಾನು ಶ್ರೀಮಂತನಾಗಬಲ್ಲೆ ಎನ್ನುವಂಥ ಖಚಿತತೆ ನಿಮ್ಮಲ್ಲಿ ಬಂದ ತಕ್ಷಣ ನಿಮ್ಮಲ್ಲೊಂದು ರೀತಿಯ ಆತ್ಮವಿಶ್ವಾಸ ರೂಪುಗೊಳ್ಳಲಿಕ್ಕೆ ಶುರುವಾಗುತ್ತೆ, ಘನೀಭವಿಸಲಿಕ್ಕೆ ಶುರುವಾಗುತ್ತೆ, ಸಾಂದ್ರಗೊಳ್ಳಲಿಕ್ಕೆ ಶುರುವಾಗುತ್ತೆ, ಮತ್ತು ನಿಮ್ಮನ್ನು ಶ್ರೀಮಂತನಾಗುವ ದಿಕ್ಕಿನತ್ತ ನಿಮ್ಮ ಪಯಣವನ್ನು ಪ್ರಾರಂಭಿಸುತ್ತೆ. ಶ್ರೀಮಂತಿಕೆ ಆಗುವುದು ಮನಸ್ಥಿತಿಯ ಮೂಲಕ. ಇಟ್ ಈಸ್ ಸೈಕಾಲಜಿ ಆಫ್ ಮನಿ. ಮುಂಚೆ ದುಡ್ಡನ್ನು ಎಲ್ಲಿ ನೋಡ್ತಿದ್ವಿ ನಾವು? ಜೇಬಲ್ಲಿ ಇಡ್ತಿದ್ವಿ. ದುಡ್ಡು ಎಲ್ಲಿದೆ ಈಗ? ಮೊಬೈಲ್ನಲ್ಲಿದೆ. ಬದಲಾದ ಕಾಲಘಟ್ಟಕ್ಕೆ ದುಡ್ಡಿನ ಬಳಕೆ ಬದಲಾಗ್ತಾ ಹೋಗ್ತಾ ಇದೆ, ಆದರೆ ಮನಸ್ಥಿತಿ ಬದಲಾಗಿಲ್ಲ. ಮನಸ್ಥಿತಿಯೂ ಬದಲಾಗಬೇಕಲ್ಲ. ಹಾಗಾದ್ರೆ ಏನು ಮಾಡಬೇಕು? ಥಿಂಕಿಂಗ್ ಬಿಗ್, ದೊಡ್ಡದನ್ನ ಆಲೋಚನೆ ಮಾಡುವುದು. ಒಂದು 20-30 ಮನೆ ಕಟ್ಟಿದ್ರೆ ಸಾಕ್ರಿ ನನಗೆ. ಎಷ್ಟು? 20-30 ಮನೆ ಕಟ್ಟಿ ಸಾಕು. ನಾನು ಗಂಡ ಹೆಂಡತಿ ಇಬ್ಬರಿದ್ದೀವಿ, 2 ಸಣ್ಣ ಮಕ್ಕಳಿದ್ದಾರೆ, ಸಾಕು. ಈ ಮಕ್ಕಳು ದೊಡ್ಡವರಾಗ್ತಾರೆ, ಅವರ ಮದುವೆ ಆಗುತ್ತದೆ, ಆ ಮದುವೆ ಆದಮೇಲೆ ಅವರಿಗೆ ಮಕ್ಕಳಾಗ್ತಾರೆ, ಒಂದು ಸುಸಜ್ಜಿತವಾದಂಥ ದೊಡ್ಡ ಐಷಾರಾಮಿ ಮನೆ ಇರಬೇಕು ಎನ್ನುವಂಥ ದೊಡ್ಡ ಕ್ಯಾನ್ವಾಸ್ ನಮ್ಮಲ್ಲಿ ಇರೋದೇ ಇಲ್ಲ. ಏಕೆಂದ್ರೆ ನಾನಿರುವ ಸ್ಥಿತಿಯಲ್ಲಿ 20-30 ಮನೆ ಮಾಡೋದೇ ಕಷ್ಟದ ಕೆಲಸ. ಇನ್ನು ನಾನು ಬಂಗ್ಲೆಯನ್ನು ಆಲೋಚನೆ ಮಾಡೋದು ಹೇಗೆ, ವಿಲ್ಲಾವನ್ನು ಯೋಚನೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ, ಫಾರ್ಮ್ ಹೌಸ್ ಅನ್ನ ಕಟ್ಕೊಳಿಕ್ಕೆ ಸಾಧ್ಯ. ಆದರೆ ನಾನೀಗ ಈ ಸ್ಥಿತಿಯಲ್ಲಿದ್ದೀನಿ, ನಾನು ಚರಂಡಿ ಪಟ್ಟಿ ಪಕ್ಕದಲ್ಲಿರುವಂಥ ಮನೆ ಇರಬಹುದು ನಂದು. ನನಗೆ ಬೇಕಾಗಿದ್ದು ಬಂಗ್ಲೆ. ಆ ಬಂಗಲೆಗಾಗಿ ನನ್ನ ತುಡಿತ, ಆ ಬಂಗಲೆಗಾಗಿ ನನ್ನ ದುಡಿತ, ಅದಕ್ಕಾಗಿ ನನ್ನ ಕನಸು, ಅದಕ್ಕಾಗಿ ನನ್ನ ಸಂಕಲ್ಪ, ಆ ನಿಟ್ಟಿನಲ್ಲಿ ನನ್ನ ಪಯಣ. ಯೋಚನೆ ಮಾಡಿ ನೋಡಿ. ಹೇಳ್ತಾ ಇರೋ ಶಬ್ದ ಭಾಳ ದೊಡ್ಡ ಬಂಬಾರ್ಡ್ಮೆಂಟ್ ಅನ್ಕೋಬೇಡ, ಆಲೋಚನೆ ಮಾಡಿ. ನೀವು ದೊಡ್ಡ ಬಂಗಲೆಯನ್ನು ಕಟ್ಟಬೇಕು ಎಂದಾಗ ನಿಮ್ಮ ಆದಾಯದ ಪ್ರಮಾಣ ದೊಡ್ಡದಾಗತ್ತೆ. ಯಾಕೆ? ಸಾಲಲ್ಲ ಇದು. ನನ್ನದು 20-30 ಕನಸಲ್ಲ, ನನ್ನ ಕನಸು 50-80 ಕನಸು. ಮನೆ ಮುಂದ್ಗಡೆ ಲಾನ್ ಇರಬೇಕು, ಮಕ್ಕಳು ಆಟ ಆಡಬೇಕು, ಒಳ್ಳೆ ವೈಭೋಗದ 2 ರೂಮ್ಗಳಿರಬೇಕು. ಅದಕ್ಕಾಗಿ ನಾನು ದುಡಿಯಬೇಕು. ಎಷ್ಟು ದುಡಿಯಬೇಕು? ಆ ಮನೆಯನ್ನು ಕಟ್ಟುವಷ್ಟು ದುಡಿಯಬೇಕು. ಆವಾಗ ನಮ್ಮ ದುಡಿತದ ಪ್ರಮಾಣ ಬದಲಾಗುತ್ತೆ. ಸೈಕಾಲಜಿ ಆಫ್ ಮನಿ ಅಂತ ಅದಕ್ಕೆ ಹೇಳಿ. ನೀವು ಮಾಡ್ತಾ ಇರುವ ಕೆಲಸವನ್ನು ಬಿಡಬೇಕಾಗತ್ತೆ, ನೀವು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಬೇಕಾಗತ್ತೋ, ಅಥವಾ ದೊಡ್ಡ ನೌಕರಿಗೆ ಹೋಗಬೇಕಾಗತ್ತೋ,
ಅಥವಾ 10 ಜನರಿಂದ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಬರುತ್ತೋ ನಿಮ್ಮ ಮನಸ್ಸು ಹೇಳುತ್ತೆ. ಅವಾಗ ನಿಮಗಿರುವಂಥ ಕೌಶಲ್ಯದಿಂದ, ನೀವು ಮಾಡ್ತಾ ಇರೋ ವೃತ್ತಿಯಿಂದ ಇದನ್ನು ಹೇಗೆ ಬೆಳೆಸಬೇಕು ಅಂತ ಮನಸ್ಸು ಹೇಳುತ್ತೆ. ಒಂದು ಸಣ್ಣ ಗಾಡಿ ಇಟ್ಟಿರ್ತಾನೆ, ಸಣ್ಣ ಗಾಡಿ. ಆತನು ದೊಡ್ಡ ಹೋಟ್ಲ್ ಮಾಡ್ಬೇಕಂತ ಕನಸು ಕಂಡ ತಕ್ಷಣ ಆತ ಹುಡುಕ್ಲಿಕ್ಕೆ ಶುರು ಮಾಡೋದೇ ಬಿಲ್ಡಿಂಗ್ಗಳನ್ನ ಯಾವ ಏರಿಯಾದಲ್ಲಿ ಮಾಡಲಿ ಅಂತ ಫಸ್ಟ್ ಶುರು ಆಗುತ್ತೆ. ಅದಾದ ಮೇಲೆ ಅದಕ್ಕೆ ಬಾಡಿಗೆ ಎಷ್ಟು ಅಂತ ಆಲೋಚನೆ ಶುರು ಆಗುತ್ತೆ. ಅದಕ್ಕೆ ಯಾವ ಬ್ಯಾಂಕನ್ನು ಅಪ್ರೋಚ್ ಮಾಡಲಿ ಅನ್ನೋದನ್ನು ಆಲೋಚನೆ ಮಾಡ್ತಾನೆ. ಆ ಏರಿಯಾದಲ್ಲಿ ಯಾವ ಹೋಟ್ಲ್ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ಒಂದು ಬಟ್ಟೆ ಅಂಗಡಿ ಯಾವ ರೀತಿಯ ಬಟ್ಟೆಗಳನ್ನಿರಲಿ ಅಂತ ಶುರುವಾಗುತ್ತೆ. ಅಂದರೆ ನೀವು ಯಾವ ವೃತ್ತಿಯಲ್ಲಿ ತೊಡಗಿದ್ದೀರೋ ಅಥವಾ ಯಾವ ನೌಕರಿ ಮಾಡ್ತಾ ಇದ್ದೀರೋ ಅದಕ್ಕನುಗುಣವಾಗಿ ಆ ಕ್ಯಾನ್ವಾಸನ್ನು ದೊಡ್ಡ ಮಾಡಿಕೊಳ್ಳುವಂಥ ಮನಸ್ಥಿತಿ ನಿಮ್ಮಲ್ಲಿ ಇರುತ್ತೆ. ಆದರೆ ಅದು ಸುಪ್ತವಾಗಿರುತ್ತೆ. ಸಣ್ಣದಾಗಿ ಕನಸು ಕಾಣುವುದು ಅಪರಾಧ. ಬಡವನಾಗಿ ಹುಟ್ಟುವುದು ಅಪರಾಧವಲ್ಲ. ಬಡವನಾಗಿ ಹುಟ್ಟುವುದು ತಪ್ಪಲ್ಲ. ಬಡವನಾಗಿ ಸಾಯುವುದು ತಪ್ಪು. ಬಡವನಾಗಿ ಸಾಯುವುದು ಅಪರಾಧ. ಏಕೆಂದರೆ ದೇವರು ಈ ಭೂಮಿಯ ಮೇಲೆ ನಮ್ಮನ್ನು ಹುಟ್ಟಿಸಿದ್ದು ಯಾಕೆ ಅಂದರೆ ಇಲ್ಲಿರುವಂಥ ಅಬಂಡಂಟ್ ಆದಂಥ ಸಂಪನ್ಮೂಲಗಳನ್ನ ಬಳಸಿಕೊಂಡು ನೀನು ಸಮೃದ್ಧನಾಗಿರುವಂಥ ದೇವರು ಕಳಿಸಿರೋದು. ಹಾಗೆ ಬಂದ ಸಮೃದ್ಧಿಯನ್ನು ಇದೇ ಸೊಸೈಟಿಗೆ ವಾಪಸ್ ಕೊಡುವಂಥ ನಮ್ಮನ್ನು ಕಳಿಸಿರೋದು. ಆದರೆ ನಾವು ನಮಗೇ ಚೌಕಟ್ಟನ್ನು ಹಾಕ್ಕೊಂಡು ಸಣ್ಣವರಿದ್ದಾಗ ಹೇಳೋರು ಹಾಸಿಗೆದ್ದಷ್ಟು ಕಾಲು ಚಾಚಬೇಕು. ಯಾಕೆ ಹಂಗೆ ಮಾಡಿ? ಒಂದು ಪುಸ್ತಕ ಬರೀತೀನಿ ನಾನು. ಪುಸ್ತಕ ಇಂಡಿಯನ್ ಜೇಮ್ಸ್ ಬಾಂಡ್, ಅಜಿತ್ ಡೋವಲ್ ಬುಕ್. ನನ್ನ ಕಲ್ಪನೆ ಕೇವಲ ಕನ್ನಡಕ್ಕೆ ಮೀಸಲಾಗಬಾರದು. ಬರೆಯುವಾಗ ಕನ್ನಡ, ನನಗೆ ಬರೋ ಭಾಷೆ ಕನ್ನಡ. ನನಗೆ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ, ಮರಾಠಿ ಬರಲ್ಲ, ತಮಿಳು ತುಳು ಬರಲ್ಲ. ಆದರೆ ಅದನ್ನು ಮಾಡಿಸಬಲ್ಲಂಥ ಅನುವಾದಕರನ್ನು ಹುಡುಕುವ ಶಕ್ತಿಯನ್ನು ದೇವ್ರನ್ನ ಕೊಟ್ಟಿದ್ದಾನಲ್ಲ, ಅದೂ ಬೇಡ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥ ಅತಿ ದೊಡ್ಡದಾದಂಥ ಬುದ್ಧಿಮತ್ತೆಯ ವ್ಯವಸ್ಥೆ ಇವತ್ತಿನ ಕಾಲಘಟ್ಟದಲ್ಲಿದೆಯಲ್ಲ, ಏನು ಬೇಕಾದರೂ ಟ್ರಾನ್ಸ್ಲೇಟ್ ಮಾಡಿಕೊಡುವಂಥ ವ್ಯವಸ್ಥೆ ಇವತ್ತಿನ ತಂತ್ರಜ್ಞಾನದಲ್ಲಿದೆಯಲ್ಲ, ಅದು ಬಂದ ಔಟ್ಪುಟ್ಟನ್ನು ಇಟ್ಕೊಂಡು ತಿದ್ದಿ ಸರಿ ಮಾಡಿಸಿ ಬೇರೆ ಕಡೆ ಮಾರ್ಕೆಟ್ ಮಾಡದೆ ಹೋದರೆ ನನ್ನದು ತಪ್ಪ ಹೌದಾ ಅಲ್ವಾ ಹೇಳಿ. ನನ್ನ ವೃತ್ತಿಯ ಬಗ್ಗೆ ಹೇಳ್ತೀನಿ. ಹಾಗೆ ನಿಮ್ಮ ವೃತ್ತಿಗೆ ನೀವನ್ನ ಕರೆಕ್ಟ್ ಮಾಡ್ಕೊತಾ ಹೋಗಿ ಯಾವುದೋ ಒಂದು ಪ್ರಾಡಕ್ಟ್ ಮಾಡಿ. ಆ ಪ್ರಾಡಕ್ಟು ಕೇವಲ ನಿಮ್ಮ ಹಳ್ಳಿಗೆ, ನಿಮ್ಮ ಊರಿಗೆ, ನಿಮ್ಮ ಮನೆಗೆ ಯಾಕೆ ಮೀಸಲಾಗಬೇಕು? ನಾನೊಂದು ಯಾವುದೋ ಜಾಹೀರಾತು ನೋಡ್ತಾ ಇದ್ದೆ. ಆತ ರಾಜಸ್ಥಾನದಲ್ಲಿ ಚಟ್ನಿ ಮಾಡ್ತಾನೆ. ಆ ತಲೆ ಮೇಲೆ ಒಂದು ಕ್ಯಾಪ್ ಹಾಕ್ಕೊಡೋಣ, ಆತನ ಹೆಸರು ಗೊತ್ತಿಲ್ಲ ನನಗೆ. ಆತ ಜಾಹೀರಾತನ್ನು ಎಷ್ಟು ಚೆನ್ನಾಗಿ ಮಾಡಿದಾನೆ ಅಂದರೆ ಆತ ತನ್ನ ಹಳ್ಳಿಯಲ್ಲಿ ಆತನ ತಾಯಿ ಕೆಂಪು ಮೆಣಸಿನಕಾಯಿ ಹಾಕ್ಕೊಂಡು ರುಬ್ತಾ ಇದ್ದಾರೆ. राजस्थानी लोग का चटनी इतना अच्छा रहता है, आप एक बार खाए तो 100 बार खाएंगे. चटनी नहीं रहा तो हमारा राजस्थानी लोगों का खाना ही नहीं होगा. सब कुछ सब्जी रहे तो भी चटनी रहना ही चाहिए. ಏನು ಹೇಳ್ದವನು ಅಂದರೆ ನಮ್ಮ ರಾಜಸ್ಥಾನಿಗಳಿಗೆ ಈ ರೀತಿಯ ಚಟ್ನಿ, ಕೆಂಪು ಮೆಣಸಿನ ಚಟ್ನಿ ಇಲ್ಲದೆ ಆದರೆ ಜೀವನನೇ ಇಲ್ಲ. 10 ಥರದ ಪಲ್ಯಗಳಿದ್ರೂ ಕೂಡ ಈ ಚಟ್ನಿ ಇದ್ದಾಗಲೇ ಊಟದ ಸ್ವಾದಿಷ್ಟ ಅಂತ ಹೇಳ್ತಾನೆ. ಎಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ಚಟ್ನಿನ? ಯಾವುದೋ 5 ಸ್ಟಾರ್ ಹೋಟ್ಲಲ್ಲಿ ಮಷೀನಲ್ಲಿ ಮಾಡ್ತಾ ಇಲ್ಲ. ಊರಲ್ಲಿ ಕೆಂಪು ಬಣ್ಣದ ಹಸಿ ಮೆಣಸಿನಕಾಯಿಗಳನ್ನು ತಂದು ಕಟ್ಟೆಯ ಮೇಲೆ ಹರವಿಕೊಂಡು ಅವರಮ್ಮ ಅದನ್ನು ಮಾಡ್ತಾ ಇದ್ದಾಳೆ. ನೋಡ್ತಾ ನೋಡ್ತಾ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ತೋರಿಸ್ತಾರೆ, ಅಲ್ಲಿ ಮಷೀನ್ನಲ್ಲಿ ಅರಿತಾ ಇದ್ದಾರೆ. ರಾಜಸ್ಥಾನದ ಹಿನ್ನೆಲೆ ಇದೆ. ಆ ವ್ಯಕ್ತಿ ರಾಜಸ್ಥಾನಿ ಭಾಷೆಯಲ್ಲಿ ಮಾತಾಡ್ತಾನೆ, ರಾಜಸ್ಥಾನಿ ಮಿಶ್ರಿತ ಹಿಂದಿ ಭಾಷೆಯಲ್ಲಿ ಮಾತಾಡ್ತಾನೆ. ಎಂಥವರಿಗಾದರೂ ಕೂಡ ಅಗತ್ಯ ಇದೆಯೋ ಇಲ್ಲವೋ ಇದನ್ನು ತರಿಸಬೇಕು ಅಂತ ಆಸೆ ಹೆಂಗಾರ ಇರಲಿ. ನಮ್ಮ ಕಡೆ ಹಣ್ಣು ಮೆಣಸಿನಕಾಯಿ ಚಟ್ನಿ ಅಂತ ಮಾಡ್ತಾರೆ, ರಂಜಕ ಅಂತಾರೆ ಉತ್ತರ ಕರ್ನಾಟಕದ ಕಡೆ. ಅಂದರೆ ಅದರೊಳಗಡೆ ನೀರು ಹಾಕಿರಲ್ಲ, ನೀರು ಹಾಕಿದ ಕೂಡ ಹಾಳಾಗ್ಬಿಡ್ತದೆ. ನೀರು ಹಾಕಲಿಲ್ಲ ಅಂದರೆ ಚಟ್ನಿ ಚೆನ್ನಾಗೇ ಇರ್ತದೆ. ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಕ್ಕೋಬೇಕು, ತೊಗೊಂಡು ಮಿಕ್ಸ್ ಮಾಡಿ ಬಳಸಬೇಕು. ಅದು ವರ್ಷಗಟ್ಟಲೆ ಇಟ್ಟರು ಬರ್ತದೆ. ಆ ರಂಜಕ ಕೇವಲ ಸವಣೂರಿಗೆ, ಶಿಗ್ಗಾಂವಿಗೆ, ಹಾವೇರಿಗೆ, ಹುಬ್ಬಳ್ಳಿಗೆ, ಬ್ಯಾಡಗಿಗೆ ಯಾಕೆ ಸೀಮಿತ ಆಗಬೇಕು? ಅದು ಇಡೀ ದೇಶಕ್ಕೆ ಹೋಗ್ಬೇಕಲ್ವಾ? ಧಾರವಾಡದ ರಂಜಕ ಅಂತ ಒಂದು ಬ್ರ್ಯಾಂಡ್ ಮಾಡಿ ಮಾರಬಹುದಲ್ಲ. ಅಂದರೆ ನಮ್ಮ ಆಲೋಚನಾ ಶೈಲಿಯ ಕ್ಯಾನ್ವಾಸು ಅದು ಜಗತ್ತಿನಾದ್ಯಂತ ಹೋಗಬೇಕು ಅಂತ ಇರಬೇಕು. ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿರುವಂಥ ನನ್ನ ಅಕ್ಕನ ಮಗಳು ಇದನ್ನು ತರಿಸ್ಕೊಳ್ಳೋ ಲೆವೆಲ್ಗೆ ಇರ್ಬೇಕು. ಇನ್ಯಾವುದೋ ಪಾರ್ಟಿ ಇಲ್ಲರು ಅಲ್ಲಿ ಆಸ್ಟ್ರೇಲಿಯಾದ ಇದರಲ್ಲಿದ್ದರೆ, ಸಿಡ್ನಿನಲ್ಲಿದ್ದರೆ ಅವ್ರ ಮನೆಗೆ ಹೋಗ್ಬೇಕು. ಆತ ಇಲ್ಲಿ ಕೂತ್ಕೊಂಡು ಆರ್ಡರ್ ಮಾಡ್ಬೇಕು. ಅಷ್ಟು ವ್ಯವಸ್ಥೆ ಇವತ್ತಿದೆ. ನಮ್ಮ ಮನಸ್ಥಿತಿ, ನಮ್ಮ ಕ್ಯಾನ್ವಾಸ್ ಎಷ್ಟಿದೆ ಆ ಸೈಜ್ಗೆ ನಮ್ಮ ಜೀವನ ಇರುತ್ತೆ. ದಯವಿಟ್ಟು ಚಿಕ್ಕದಾಗಿ ಆಲೋಚನೆ ಮಾಡಬೇಡಿ. ನಿಮ್ಮ ಕ್ಯಾನ್ವಾಸು ಲಂಡನ್ನಲ್ಲಿ ವಿಲ್ಲಾ ತಗೊಳ್ಳೋದಾಗಿರ್ಬೇಕು. ಅವಾಗ ಅಟ್ಲೀಸ್ಟ್ ಲಂಡನ್ ಹೋಗುವ ಪ್ರಯತ್ನ ಮಾಡಿ. ಆಕಾಶದಲ್ಲಿ ನಕ್ಷತ್ರವನ್ನು ತೆಗೆದುಕೊಂಡು ಬರಬೇಕು ಅಂತ ಮನಸ್ಸು ಮಾಡಿದರೆ, ಆಕಾಶವನ್ನು ಹಿಡಿಯಬೇಕು ಅಂತ ಮನಸ್ಸು ಮಾಡಿದರೆ ಅಟ್ಲೀಸ್ಟ್ ಚಂದ್ರನ ಹತ್ರ ಹೋಗುವಂಥ ಅವಕಾಶ ಲಭ್ಯ ಆಗುತ್ತೆ. ಜೀವನದಲ್ಲಿ ಸಣ್ಣ ಕನಸನ್ನು ಕಾಣುವುದು ಕೂಡ ಅಪರಾಧ. ಎಂದೂ ಆ ಕೆಲಸ ಮಾಡಬೇಡಿ. ಇದ್ದದ್ದರಲ್ಲಿ ಕಾಲು ಚಾಚ್ತೀನಿ ಅಂತ ಆವತ್ತು ನಮ್ಮ ಅಜ್ಜನ ಕಾಲದಲ್ಲಿ ಹೇಳ್ತಾರೆ. ನಾವು ಹೇಳಬಾರ್ದು. ನಮ್ಮ ಕಾಲಿನಿಗಿಂತ ಉದ್ದವಾದಂಥ ಚಾಪೆಯನ್ನು ಮಾಡಿಕೊಳ್ಳುವ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಕ್ಷಮತ್ವವನ್ನು ನಾವು ಬೆಳೆಸ್ಕೋಬೇಕು. ಹೌದಾ ಅಲ್ವಾ? ದಯವಿಟ್ಟು ಹೇಳಿ. ಚೆನ್ನಾಗಿ ಅನಿಸಿದರೆ 4 ಜನರಿಗೆ ಇದನ್ನು ಶೇರ್ ಮಾಡಿ. ನಿಮ್ಮ ಸ್ಟೇಟಸ್ನಲ್ಲಿ ಲಿಂಕ್ ಹಾಕಿ. ಏಕೆಂದರೆ ಅವು ಹೆಚ್ಚು ಜನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ನಮಸ್ಕಾರ.